ಇವತ್ತು 3 ಕಾರ್ಯಕ್ರಮಗಳನ್ನು ಒಟ್ಟಿಗೆ ಹಮ್ಮಿಕೊಂಡಿದ್ದಾರೆ. ಒಂದನೇದು ಟಿ ಶ್ರೀನಿವಾಸರವರು ಹಿಂದುಳಿದ ವರ್ಗಗಳ ರಾಜ್ಯದ ಅಧ್ಯಕ್ಷರಾದ ಮೇಲೆ ಅವರು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಎರಡನೇದು ರಾಜೀವ್ ಗಾಂಧಿಯವರ ಹುಟ್ಟುಹಬ್ಬ. ಮೂರನೇದು ದೇವರಾಜ ಅರಸರವರ ಹುಟ್ಟುಹಬ್ಬ ದಿನ. ಈ 3 ಕಾರ್ಯಕ್ರಮಗಳನ್ನ ಹಿಂದುಳಿದ ವಿಭಾಗದ ವತಿಯಿಂದ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಟಿ ಶ್ರೀನಿವಾಸ್ ಮತ್ತು ಎಲ್ಲ ಅವರ ಪದಾಧಿಕಾರಿಗಳಿಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ, ಇತರ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಅನೇಕ ಜನ ಮುಖಂಡಗಳು ಭಾಷಣ ಮಾಡಿದ್ದಾರೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ದೇವರಾಜ ಅರಸರವರು ಮತ್ತೆ ರಾಜೀವ್ ಗಾಂಧಿಯವರು ಒಂದೇ ದಿನ ಹುಟ್ಟಿರ್ತಕ್ಕಂಥದ್ದು, ಒಂದೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥದ್ದು, ಆಗಸ್ಟ್ ತಿಂಗಳಲ್ಲಿ. ಅವರಿಬ್ಬರನ್ನು ನೆನ್ಕೊಳ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ರಾಜೀವ್ ಗಾಂಧಿಯವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಪ್ರಧಾನಮಂತ್ರಿ ಆದವರು. ಬಹುಶಃ ಇಡೀ ಭಾರತ ದೇಶದಲ್ಲಿ ಇಲ್ಲಿವರೆಗೆ ಯಾರ್ಯಾರು ಪ್ರಧಾನಿಗಳಾಗಿದ್ದಾರೆ ಅವರಲ್ಲಿ ಬಹಳ ಚಿಕ್ಕ ವಯಸ್ಸಿನವರು 40 ವರ್ಷಕ್ಕೇನೆ ಪ್ರಧಾನಮಂತ್ರಿಗಳಾದರು. ಆದರೆ ಅವರು ಈಗ ಬದುಕಿದ್ರೆ 82 ವರ್ಷಗಳಾಗ್ತಾ ಇತ್ತು. ಆದರೆ ದುಷ್ಕರ್ಮಿಗಳು ಅವರನ್ನ ಕೊಂದಾಕಿದ್ರು. ಅವರು ಬದುಕಿದ್ರೆ ಇನ್ನೊಮ್ಮೆ ಪ್ರಧಾನಿ ಆಗ್ತಾ ಇದ್ರು, ಈ ದೇಶದ ಅಭ್ಯುದಯ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ನೆನ್ಕೋಬೇಕಾಗ್ತದೆ. ನಾನು ರಾಜೀವ್ ಗಾಂಧಿ ಅವರು ಸತ್ತಾಗ, ಅವರ ಹತ್ಯೆ ಆದಾಗ ಲೋಕಸಭೆಗೆ ನಿಂತಿದ್ದೆ 91ನೇ ಇಸ್ವಿ. ಕೊಪ್ಪಳದಿಂದ ಲೋಕಸಭೆಗೆ ನಿಂತಿದ್ದೆ. ಆದರೆ ಕಾಂಗ್ರೆಸ್ನಿಂದ ಅಲ್ಲ, ಜನತಾದಳ ಎಸ್ನಿಂದ ನಿಂತಿದ್ದೆ ನಾನು. ಅವರು ಹತ್ಯೆ ಆದ್ರಿಂದ ನನ್ನ ಚುನಾವಣೆ ಮುಂದಕ್ಕೆ ಹೋಯ್ತು. ಮುಂದಕ್ಕೆ ಹೋದ್ರಿಂದ ನಾನು ಸೋತೆ ಅಂತಕ್ಕಂಥದ್ದನ್ನ ಇವತ್ತು ಜ್ಞಾಪಿಸ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ವೇಳೆ ರಾಜೀವ್ ಗಾಂಧಿ ಅವರ ಹತ್ಯೆ ಆಗದೆ ಹೋಗಿದ್ರೆ
ನಾನು ಗೆಲ್ತಿದ್ದೆ, ಲೋಕಸಭಾ ಸದಸ್ಯನಾಗ್ತಿದ್ದೆ, ಆಗದೆ ಹೋದದೇ ಒಳ್ಳೇದಾಯ್ತು ಅಂತ ಅನ್ಸುತ್ತೆ. ಈಗ ನಾನು ಮಾಜಿ ಮುಖ್ಯಮಂತ್ರಿಯಾಗಿ ಇರ್ತಾ ಇರಲಿಲ್ಲ. ಇವತ್ತು ಮಾಜಿ ಮುಖ್ಯಮಂತ್ರಿಯಾಗಿ ಒಬ್ಬ ಹಿಂದುಳಿದ ವರ್ಗದ ಜಾತಿಗಳಿಗೆ ಸೇರಿದವನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು. ಅವರು ಯುವ ಜನತೆ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ರು. ಅವರನ್ನ ಭವಿಷ್ಯದ ಪ್ರಜೆಗಳು ಅಂತೇಳಿ ತಿಳ್ಕೊಂಡಿದ್ರು. ಅವರಿಂದ ದೇಶದಲ್ಲಿ ಭವಿಷ್ಯದ ರಾಷ್ಟ್ರವನ್ನ ಕಟ್ಟತಕ್ಕಂಥ ಕನಸನ್ನ ಕಂಡಿದ್ರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ 18 ವರ್ಷಕ್ಕೆ ಮತದಾನದ ಹಕ್ಕನ್ನು ಅವ್ರಿಗೆ ಕೊಟ್ಟದ್ದು. ಮತದಾನದ ಹಕ್ಕು 18 ವರ್ಷಕ್ಕೆ ಯುವಕರಿಗೆ ಯುವತಿಯರಿಗೆ ಮತದಾನದ ಹಕ್ಕನ್ನ ಕೊಟ್ಟಿದ್ರು. ಮತ್ತೆ 21ನೇ ಶತಮಾನದ ಕನಸನ್ನ ಕಂಡಿದ್ರು. ಭಾರತ 21ನೇ ಶತಮಾನದಲ್ಲಿ ಏನಾಗಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು. ಆ ದಿಕ್ಕಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ರು ಅಂತಕ್ಕಂಥದ್ದನ್ನ ಇವತ್ತು ನೆನಪಬೇಕಾಗ್ತದೆ. ವಿಶೇಷವಾಗಿ ರಾಜೀವ್ ಗಾಂಧಿ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಬಹಳ ಕೆಲಸವನ್ನು ಮಾಡಿದರು. ಇವತ್ತು ಸಂಪರ್ಕ ವಿಭಾಗ ಇದೆಯಲ್ಲ, ಆ ಸಂಪರ್ಕ ವಿಭಾಗದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದರು. ಇವತ್ತು ಒಬ್ಬ ದೇಶದ ಯಾವ ಮೂಲೆಯಲ್ಲಿದ್ದವರು ಕೂಡ ಮೂಲೆಯಲ್ಲಿಂದ ಜಗತ್ತಿನ ಅನೇಕ ಭಾಗಗಳಿಗೆ ಇವತ್ತು ಸಂಪರ್ಕವನ್ನ ಏರ್ಪಾಡು ಮಾಡಿ ಅದನ್ನ ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ರಾಜೀವ್ ಗಾಂಧಿ ಅವರಿಂದ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದರಿಂದ ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆಗೆ ಅಪಾರವಾದಂಥ ಕೊಡುಗೆಯನ್ನ ರಾಜೀವ್ ಗಾಂಧಿ ಅವರು ಕೊಟ್ಟಿದ್ರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಹಿಂದುಳಿದ ವರ್ಗದವರ ಜನರಿಗೆ, ಮಹಿಳೆಯರಿಗೆ, ಯುವಕರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ, ಅಲ್ಪಸಂಖ್ಯಾತ ವರ್ಗದವರಿಗೆ ಸಂವಿಧಾನದ ತಿದ್ದುಪಡಿ ಮಾಡಿ 73, 74ನೇ ತಿದ್ದುಪಡಿಗಳನ್ನು ಮಾಡಿದಂಥವರು ರಾಜೀವ್ ಗಾಂಧಿ ಅವರು ಅಂತಕ್ಕಂಥ ಮಾತುಗಳನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಭಾರತೀಯ ಜನತಾ ಪಕ್ಷದವರು ಬಹಳಷ್ಟು ಮಾತಾಡ್ತಾರೆ, ಆದರೆ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟದ್ದು 33% ಮೀಸಲಾತಿಯನ್ನು ಕೊಟ್ಟದ್ದು ರಾಜೀವ್ ಗಾಂಧಿ ಅವರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಮಹಿಳೆಯರೆಲ್ಲರೂ ಕೂಡ, ಈ ದೇಶದ ಮಹಿಳೆಯರೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಂಡಲ್ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ ಮೊದಲನೇ ಬಾರಿಗೆ 73, 74ನೇ ತಿದ್ದುಪಡಿಗಳನ್ನು ಮಾಡೋದ್ರ ಮೂಲಕ ಮೀಸಲಾತಿಯನ್ನು ತಂದದ್ದು ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತೆ ಮಹಿಳೆಯರಿಗೆ ಈ ಮೀಸಲಾತಿಯನ್ನು ಕೊಟ್ಟದ್ದು
ಯಾರು ಇದ್ರೆ ಅದು ರಾಜೀವ್ ಗಾಂಧಿ ಅವರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷ ಅಲ್ಲ ಇವತ್ತು ವುಮೆನ್ ರಿಸರ್ವೇಶನ್ ತರಬೇಕು ಅಂತೇಳಿ ಬಹಳ ದೊಡ್ಡದಾಗಿ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ವುಮೆನ್ ರಿಸರ್ವೇಶನ್ ಬಗ್ಗೆ ರಾಜೀವ್ ಗಾಂಧಿ ಅವ್ರ ಕಾಲದಲ್ಲೇ ಮಾಡಿದ್ದು. ಅದರಿಂದ ಆ ಹೆಗ್ಗಳಿಕೆ ಅದರ ಕೊಡುಗೆ ರಾಜೀವ್ ಗಾಂಧಿ ಅವರಿಗೆ ಸೇರ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಹಿಂದುಳಿದವರಿಗೆ ಇವತ್ತು ಏನಾದ್ರು ಮೀಸಲಾತಿ ಸಿಕ್ಕಿದ್ರೆ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಸಿಕ್ಕಿದ್ರೆ, ರಾಜಕೀಯ ಅಧಿಕಾರ ಹಂಚಿಕೆ ಆಗಿದ್ರೆ ಅದಕ್ಕೆ ಶ್ರೀಮಾನ್ ರಾಜೀವ್ ಗಾಂಧಿ ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು 50% ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮುನ್ಸಿಪಾಲಿಟಿ, ನಗರಸಭೆ, ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಸಿಕ್ಕಿದ್ರೆ ಅದು ರಾಜೀವ್ ಗಾಂಧಿ ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಅಧಿಕಾರ ಹಂಚಿಕೆ ಆಗ್ಬೇಕು. ಅದಕ್ಕೆ ನಾವು ಪದೇ ಪದೇ ಹೇಳ್ತೇವೆ, ಹಿಂದುಳಿದ ವರ್ಗಗಳು ಅಧಿಕಾರದಿಂದ ವಂಚಿತರಾಗಿದ್ದಾರೆ, ಮಹಿಳೆಯರು ವಂಚಿತರಾಗಿದ್ದಾರೆ, ಅಲ್ಪಸಂಖ್ಯಾತರು ವಂಚಿತರಾಗಿದ್ದಾರೆ. ಇವ್ರಿಗೆಲ್ರಿಗೂ ರಾಜಕೀಯ ಅಧಿಕಾರದಲ್ಲಿ ಪಾಲು ಸಿಗಬೇಕು. ಯಾಕಂತಂದ್ರೆ ಸಾಮಾಜಿಕ ನ್ಯಾಯ ಅಂತ ಬರೀ ಭಾಷಣ ಮಾಡ್ಲಿಕ್ಕೆ ಇರ್ತಕ್ಕಂಥ ಪದ ಅಲ್ಲ. ಸಾಮಾಜಿಕ ನ್ಯಾಯ ನಿಜವಾಗಿ ಆಗ್ಬೇಕು ಅಂತಂದ್ರೆ ಯಾರು ವಂಚಿತರಾಗಿದ್ದಾರೆ, ಅಧಿಕಾರದಿಂದ ವಂಚಿತರಾಗಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಅಧಿಕಾರದಲ್ಲಿ ಪಾಲು ಸಿಕ್ಕಾಗ ಮಾತ್ರ, ಅಸಮಾನತೆ ನಿವಾರಣೆ ಆದ್ರೆ ಮಾತ್ರ, ಅವಕಾಶಗಳು ಸಿಕ್ಕಿದಾಗ ಮಾತ್ರ ಇದನ್ನು ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ತಾವು ತಿಳ್ಕೋಬೇಕಾಗ್ತದೆ. ಇದನ್ನ ರಾಜೀವ್ ಗಾಂಧಿ ಅವರು ಮಾಡಿದ್ರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ, ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ದೇವರಾಜ್ ಅರಸರವರು ನಮ್ಮ ಮೈಸೂರಿನವರೇ, ಮೈಸೂರು ಜಿಲ್ಲೆಯವರು, ಹುಣಸೂರು ತಾಲೂಕಿನವರು, ಹುಣಸೂರು ತಾಲೂಕು ಕಲ್ಲಳ್ಳಿಯವರು. ಒಂದು ಸಂತೋಷ ಏನಪ್ಪಾ ಅಂತಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರಿನವರು, ದೇವರಾಜ ಅರಸರವರು ಮೈಸೂರಿನವರು, ನಾನು ಮೈಸೂರಿನವರು. ನಾವೆಲ್ಲರೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥವ್ರು. ಸಾಮಾಜಿಕ ನ್ಯಾಯವನ್ನ ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನ ದೇವರಾಜ ಅರಸರವರು ಮಾಡಿದ್ರು ಅಂತಕ್ಕಂಥದನ್ನ ಇವತ್ತು ಸ್ಮರಿಸ್ಕೋಬೇಕಾಗ್ತದೆ. ಬಹುಶಃ ಮಿಲ್ಲರ್ ಆಯೋಗ ರಚನೆ ಮಾಡಿ ಅಂದಿನ ಕಾಲದಲ್ಲೇ 1918-19 ಇಸ್ವಿನಲ್ಲಿ 1918-19 ಇಸ್ವಿನಲ್ಲಿ ಮಿಲ್ಲರ್ ಆಯೋಗ ರಚನೆ ಮಾಡಿ ಅದನ್ನ ವರದಿಯನ್ನ ತಗೊಂಡು ಜಾರಿ ಮಾಡಿ ಹಿಂದುಳಿದವರಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಅವಕಾಶವನ್ನ ಕಲ್ಪಿಸ್ಕೊಟ್ಟವರು ಶ್ರೀ ದೇವರಾಜ ಅರಸರವರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತಕ್ಕಂಥದನ್ನ. ಆಮೇಲೆ ದೇವರಾಜ ಅರಸರವರು ಅವನೂರು ಆಯೋಗವನ್ನು ರಚನೆ ಮಾಡಿ ಅವರು 72ರಲ್ಲಿ ಅಧಿಕಾರಕ್ಕೆ ಬಂದರು, ಮುಖ್ಯಮಂತ್ರಿಗಳಾಗಿ 72ರಲ್ಲಿ 1972ರಲ್ಲಿ ಅಧಿಕಾರಕ್ಕೆ ಬಂದರು. 8 ವರ್ಷಗಳ ಕಾಲ
ಮುಖ್ಯಮಂತ್ರಿ ಆಗಿದ್ರು. ಬಹುಶಃ ಅವ್ರ ಕಾಲದಲ್ಲಿ ಎಲ್ಲರಿಗೂ ಅವಕಾಶಗಳನ್ನು ಒದಗಿಸ್ಕೊಟ್ಟಂತ ಯಾರಾದರೂ ಧೀಮಂತ ಮುಖ್ಯಮಂತ್ರಿ ಇದ್ರೆ ಅವರು ದೇವರಾಜ ಅರಸರವರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ನಮ್ಮ ಸಂವಿಧಾನದಲ್ಲಿ ನಾವು ಹೇಳ್ಕೊಂಡಿದೀವಿ, ಏನಂತ ಹೇಳ್ಕೊಂಡಿದೀವಿ, ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ವಿ. ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಸಮಾನತೆ ಬರಬೇಕಾದ್ರೆ ಯಾವಾಗಲೂ ಅವಕಾಶಗಳನ್ನ ಹಂಚಿಕೆ ಮಾಡಿದಾಗ ಮಾತ್ರ ಸಮಾಜ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜ ಇಲ್ಲದೆ ಹೋದ್ರೆ ಸಮಾಜ ಕನಸನ್ನ ಬಸವಣ್ಣವ್ರ ಕಾಲದಿಂದಲೂ ಕೂಡ ಹೇಳ್ಕೊಂಡು ಬತ್ತಲೇ ಇದ್ದೀವಿ. ಬಸವಣ್ಣವ್ರ ಕಾಲದಿಂದ ಕೂಡ ಹೇಳ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಇನ್ನೂ ಅಸಮಾನತೆ ಹೋಗಿಲ್ಲ ಅಂತಕ್ಕಂಥ ಚಿತ್ರವನ್ನೇ ನಾವು ಕಾಣ್ತಾ ಇದ್ದೀವಿ. ಪ್ರಾರಂಭ ಮಾಡಿದವರು ಕರ್ನಾಟಕದಲ್ಲಿ ದೇವರಾಜ ಅರಸರು ಹಾವನೂರು ಆಯೋಗದ ವರದಿಯನ್ನ ತಗೊಂಡು ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಅವಕಾಶವನ್ನ ಕಲ್ಪಿಸ್ಕೊಟ್ಟಂತವ್ರು ಶ್ರೀ ದೇವರಾಜ ಅರಸರವರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇವೆ. ಅವತ್ತು ದೇವರಾಜ ಅರಸರು ಇದ್ದಾಗ ಮೈಸೂರು ರಾಜ್ಯ ಅಂತ ಇತ್ತು, ಕರ್ನಾಟಕ ಅಂತ ಇರಲಿಲ್ಲ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದವರು ಶ್ರೀ ದೇವರಾಜ ಅರಸರವರು ಅಂತಕ್ಕಂಥದ್ದನ್ನ ಇವತ್ತು ಸ್ಮರಿಸ್ಕೋಬೇಕಾಗ್ತದೆ. ದೇವರಾಜ ಅರಸರವರು ಒಂದು ಮಾಡಲಿಲ್ಲ, ಅವರು ಭೂ ಸುಧಾರಣೆ ಕಾಯ್ದೆ ಮಾಡಿದ್ರು, ಮಲ ಹೊರತಕ್ಕಂಥ ಪದ್ಧತಿಯನ್ನು ತೆಗೆದುಹಾಕಿದ್ರು, ಆಮೇಲೆ ಸಾಲ ವಿಮೋಚನೆಯನ್ನ ಮಾಡಿದ್ರು. ಇಷ್ಟು ಅನೇಕ ಕೆಲಸಗಳನ್ನ ಮಾಡಿ ಸಮಾಜದಲ್ಲಿ ಅತ್ಯಂತ ಕಟ್ಟಕಡೆಯ ಮನುಷ್ಯ ಇದ್ದಾರಲ್ಲ ಅವ್ರಿಗೂ ಕೂಡ ವಿಧಾನಸೌಧದ ಮೆಟ್ಲನ್ನ ಹತ್ತಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದವರು ದೇವರಾಜ ಅರಸರವರು ಅಂತಕ್ಕಂಥದ್ದನ್ನ ಇವತ್ತು ನಾವು ನೆನಕಬೇಕಾಗ್ತದೆ. ಅದರಿಂದ ದೇವರಾಜ ಅರಸರವರು, ರಾಜೀವ್ ಗಾಂಧಿಯವರು ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಅದನ್ನು ನೆನಕೊಂಡು ಅವ್ರನ್ನ ಸ್ಮರಿಸ್ಕೊಂಡು ಅವರು ಈ ಸಮಾಜಕ್ಕೆ ಮಾಡಿದಂಥ ಕೊಡುಗೆಯನ್ನ ನಾವು ಮುಂದುವರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಯುವಜನರು ಇದನ್ನೆಲ್ಲರೂ ಕೂಡ ಯುವಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ನಮ್ಮ ಪಕ್ಷ ಮಾಡಬೇಕು. ಯಾಕಂದ್ರೆ ಬಿಜೆಪಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬಿಜೆಪಿಯವರು ಸಂವಿಧಾನ ವಿರೋಧಿಗಳು, ಪ್ರಜಾಪ್ರಭುತ್ವ ವಿರೋಧಿಗಳು, ಸಾಮಾಜಿಕ ನ್ಯಾಯದ ವಿರೋಧಿಗಳು. ಆದ್ರಿಂದ ಅವರಿಂದ ಸಾಧ್ಯ ಇಲ್ಲ. ಇದನ್ನೆಲ್ಲ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಕಾಲದಲ್ಲೂ ಕೂಡ ಸಾಮಾಜಿಕ ನ್ಯಾಯವನ್ನ ಮುಂದುವರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೆ. ಅದು ಇನ್ನೂ ಹೋಗ್ಬೇಕು, ಮುಂದೆ ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಇದು, ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ ಮಾತ್ರ. ಭಾರತೀಯ ಜನತಾ ಪಕ್ಷ ಅದರ ವಿರೋಧಿಗಳು ಅಂತಕ್ಕಂಥ ಮಾತುಗಳನ್ನ ತಾವು ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ನೆಹರು ಇರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಎಲ್ಲರೂ ಕೂಡ ಈ ವರ್ಗದ ಜನರಿಗೆ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಂತೂ ಇದನ್ನ ಪದೇ ಪದೇ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಕಾಂಗ್ರೆಸ್ನವರು ಕಾರ್ಯಕರ್ತರು ಎಲ್ರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಕ್ಕಂಥ, ಅಸಮಾನತೆಯನ್ನು ನಿವಾರಣೆ ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಒಂದು ಮಾತನ್ನ, ಎಲ್ಲಿವರೆಗೆ ಈ ಸಮಾಜದಲ್ಲಿ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಸಾಮಾಜಿಕ ನ್ಯಾಯ ಜಾರಿ ಆಗಿಲ್ಲ ಅಂತಲೇನೆ ತಿಳ್ಕೋಬೇಕಾಗ್ತದೆ. ಸಮಾಜ ನಿರ್ಮಾಣ ಆಗತಕ್ಕಂಥದ್ದು ಕನಸು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಅದಕ್ಕೋಸ್ಕರ ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾವು ಇವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಇದನ್ನೇ ದೇವರಾಜ ಅರಸರವರು
ರಾಜೀವ್ ಗಾಂಧಿ ಅವರು ಮಾಡಿದ್ರು ಅಂತಕ್ಕಂಥದನ್ನ ಇವತ್ತು ನಾವು ಯಾಕೆ ಸ್ಮರಿಸ್ಕೊತೀವಿ? ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ, ರಾಜೀವ್ ಗಾಂಧಿ ಅವರನ್ನ, ನೆಹರೂರವರನ್ನ, ಇಂದಿರಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ ಅವರನ್ನ ಯಾಕೆ ನೆನೆಸ್ಕೊತೀವಿ ಅಂತಂದ್ರೆ ಅವರೆಲ್ಲರೂ ಕೂಡ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ತಾವು ತಿಳಿಸಬೇಕಾಗುತ್ತೆ. ಮತ್ತೆ ಶ್ರೀನಿವಾಸ್ ಅವರು ಹೊಸ ಅಧ್ಯಕ್ಷ, ವಿಭಾಗದ ಹಿಂದುಳಿದ ವರ್ಗ ಅಧ್ಯಕ್ಷರಾಗಿದ್ದಾರೆ. ಬಹಳ ಉತ್ಸಾಹಿಗಳು, ಮೇಲ್ಮನೆಯ ಸದಸ್ಯರು ಕೂಡ ಆಗಿದ್ದಾರೆ. ಅವ್ರ ಕಾಲದಲ್ಲಿ ಪ್ರತಿ ತಾಲೂಕುಗಳಿಗೂ ಹೋಗಿ ಹಿಂದುಳಿದ ವರ್ಗದವರನ್ನ ಸಂಘಟಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅವರಿಗೆ ಸಂವಿಧಾನ ದೇವರಾಜರವರು ಏನ್ ಮಾಡಿದ್ರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಏನ್ ಮಾಡಿದ್ರು, ರಾಜೀವ್ ಗಾಂಧಿ ಅವರು ಏನ್ ಮಾಡಿದ್ರು, ಇಂದಿರಾ ಗಾಂಧಿ ಅವರು ಏನ್ ಮಾಡಿದ್ರು, ನೆಹರೂರವ್ರು ಏನ್ ಮಾಡಿದ್ರು, ಇದನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಈ ವಿಚಾರದಲ್ಲಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನಿಮ್ಮ ಕಾಲದಲ್ಲಿ ಅದನ್ನು ಮಾಡ್ತೀರಿ. ನಿಮಗೆ ಸಹಾಯಕನಾಗಿ ನಾನು ಇದ್ದೇನೆ, ಮತ್ತೆ ಹರಿಪ್ರಸಾದ್ ಅವರು ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನಮಗೆ ಅವರ ಆದರ್ಶಗಳು ದಾರಿದೀಪವಾಗಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.